ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಾಸನ ಜಿಲ್ಲೆಯ ಬೇಲೂರಿನಲ್ಲಿ ದಿಢೀರಂತ ನಾಪತ್ತೆಯಾಗಿದ್ದ ಮಹಿಳೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಹೌದು, ಬಹಳ ಮುಖ್ಯವಾಗಿ ಪ್ರಿಯಾಂಕಾಳ ವಿಚಾರಣೆಯನ್ನು ನಡೆಸಿದ ಸಂದರ್ಭದಲ್ಲಿ ಅಸಲಿ ಸತ್ಯ ಹೊರಗೆ ಬಂದಿದೆ. ಹಾಸನದ ಮಹಿಳೆಯ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಇದು. ಗಂಡನ ಜೊತೆ ಹೋಗೋದಿಲ್ಲ ಅಂತ ಹೇಳಿರೋದು ಪ್ರಿಯಾಂಕಾ. ನಾಪತ್ತೆಯಾಗಿದ್ದ ಪ್ರಿಯಾಂಕಾಳ ಅಸಲಿ ನಾಟಕ ಬಯಲಾಗಿದೆ. ಪತಿಯ ಜೊತೆ ಬಾಳೋದಕ್ಕೆ ಈ ಕಿಲಾಡಿ ಮಹಿಳೆ ಒಪ್ಪಿಲ್ಲ. ತನ್ನದೇ ಆದಂಥ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಲವರ್ ಜೊತೆ ಬದುಕೋದಕ್ಕೆ ಪ್ರಿಯಾಂಕಾ ಪ್ಲಾನ್. ಈ ಪ್ರಿಯಾಂಕಾಳನ್ನ ಸಾಂತ್ವನ ಕೇಂದ್ರಕ್ಕೆ ರವಾನೆ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಒಂದಷ್ಟು ವಿಚಾರಣೆಯನ್ನ ಮಾಡಲಾಗಿದೆ. ವಿಚಾರಣೆಯ ವೇಳೆ ಪತಿಯ ಜೊತೆ ಬಾಳೋದಕ್ಕೆ ಒಪ್ಪದ ಹಿನ್ನೆಲೆಯಲ್ಲಿ ಪ್ರಿಯಾಂಕಳನ್ನ ಸಾಂತ್ವನ ಕೇಂದ್ರಕ್ಕೆ ರವಾನೆ ಮಾಡಲಾಯಿತು. ಆ ಸಂದರ್ಭದಲ್ಲಿ ಹಲವು ವಿಚಾರಗಳು ಹೊರಗಡೆ ಬಂದಿದ್ದಾವೆ. ಪ್ರಿಯಾಂಕಾ ಮತ್ತು ಆಕೆಯ ಪ್ರಿಯಕರ ಡೇವಿಡ್ ವಿಚಾರಣೆಯನ್ನು ಪೊಲೀಸ್ನವರು ನಡೆಸಿದ ಸಂದರ್ಭದಲ್ಲಿ ಬಂದಿರುವಂತಹ ಅಸಲಿಯತ್ತಿದು. ಹಾಸನ ಜಿಲ್ಲೆಯ ಬೇಲೂರಿನಿಂದ ದಿಢೀರ್ ನಾಪತ್ತೆಯಾಗಿದ್ದ ಮಹಿಳೆ ಪ್ರಿಯಾಂಕಾ ಪ್ರಕರಣಕ್ಕೆ ಸಿಕ್ಕಿರುವಂತಹ ಮೇಜರ್ ಟ್ವಿಸ್ಟ್ ಇದು. ಫೆಬ್ರವರಿ 12ರಂದು ಮದುವೆಗೆಂದು ತೆರಳಿದ್ದ ಪ್ರಿಯಾಂಕಾ ವಾಪಸ್ ಬಂದಿರಲಿಲ್ಲ ಅಂತ ಪತಿ ರುದ್ರೇಶ ದೂರನ್ನು ಕೊಟ್ಟಿರ್ತಾರೆ. ಈ ದೂರಿಗೆ ಸಂಬಂಧಪಟ್ಟಂತೆ ಪೊಲೀಸ್ನವರು ಕೂಡ ತನಿಖೆಯನ್ನು ನಡೆಸಿರ್ತಾರೆ. ರೈಟ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಪ್ರತಾಪ್ ಹಿರಿಸಾವೆ ನೀಡ್ತಾರೆ. ಪ್ರತಾಪ್, ಮಹಿಳೆ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೇಜರ್ ಟ್ವಿಸ್ಟ್, ಯಾರಿ ಡೇವಿಡ್, ಪ್ರಿಯಾಂಕಾ ಹಾಗೂ ಡೇವಿಡ್ಗೆ ಏನು ಸಂಬಂಧ, ಈ ಪ್ರಕರಣದಲ್ಲಿ ಪೊಲೀಸ್ ಮಾಹಿತಿ ಏನಿದೆ? ಆ ದಿವ್ಯತೆ ಅಂತ ಹೇಳಿದ್ರೆ ಮದುವೆಗೆ ಬಂದಿದ್ದಂತಹ ಮಹಿಳೆ ನಾಪತ್ತೆ ಆಗಿದ್ದಂತಹ ಪ್ರಕರಣಕ್ಕೆ ಒಂದು ಟ್ವಿಸ್ಟ್ ಸಿಕ್ಕಿರುವಂತದ್ದು. ಅದು ಕೂಡ ಆಕೆ ಒಂದು ಹೈಡ್ರಾಮಾವನ್ನ ಕ್ರಿಯೇಟ್ ಮಾಡಿ ಆತ್ಮಹತ್ಯೆ ಅಥವಾ ಕೊಲೆಯೋ ಅಂತೇಳಿ, ಕೊಲೆ ಆಗಿರ್ಬೋದು ಅಂತೇಳಿ ಕ್ರಿಯೇಟ್ ಮಾಡಿ ಆ ಪ್ರಿಯಕರನೊಂದಿಗೆ ಓಡಿ ಹೋಗುವಂತ ಸ್ಕೆಚ್ ಅನ್ನ ಹಾಕೊಂಡಿತ್ತು. ಇದು ಪೊಲೀಸರ ತನಿಖೆಯಿಂದ ಗೊತ್ತಾಗಿರುವಂತದ್ದು. ಅಂದ್ರೆ ಫೆಬ್ರವರಿ 12ನೇ ತಾರೀಕು ಹಾಸನ ಚಿಕ್ಕಮಗಳೂರು ಜಿಲ್ಲೆಗೆ ಮದುವೆಗೆ ಅಂತ ಹೇಳಿ ಬಂದಿರ್ತಾರೆ. ಆ ಮದುವೆಗೆ ಅಂತ ಬಂದಿದ್ದ ಸಂದರ್ಭದಲ್ಲಿ ಬೇಲೂರು ಬಸ್ ಸ್ಟಾಪ್ ನಲ್ಲಿ ಇಳಿದುಕೊಂಡು ಒಂದು ಹೈಡ್ರಾಮವನ್ನ ಕ್ರಿಯೇಟ್ ಮಾಡಿದರೆ ಅಲ್ಲಿಂದ ಸಂಬಂಧಿಕರಿಗೆ ಕರೆ ಮಾಡಿ ಅಲ್ಲಿಂದ ಮಿಸ್ಸಿಂಗ್ ಆಗ್ತಾರೆ. ಅದಾದ ಬಳಿಕ ಡೇವಿಡ್ ನೊಂದಿಗೆ ಬೈಕ್ ನಲ್ಲಿ ಹೊರಟು ಬೇಲೂರಿಂದ ಹೊರಟು ಏನ್ ಕಲ್ಕೆರೆ, ಹಾಸನ ತಾಲೂಕಿನ ಕಲ್ಕೆರೆ ಸಮೀಪ ಒಂದು ಕೆರೆಯ ಬಳಿ ಆಕೆಯ ಡ್ರೆಸ್ ಅನ್ನ ಚೇಂಜ್ ಮಾಡಿ ಹಾಕಿದಂತ ಡ್ರೆಸ್ ನ ಕೆರೆಯ ಮುಂಭಾಗ ಹಾಕಿ, ಜೊತೆಗೆ ಆಕೆಯ ಚಪ್ಪಲಿ ಮತ್ತೆ ಬ್ಯಾಗ್ ಎಲ್ಲವನ್ನು ಕೂಡ ಅಲ್ಲೇ ಬಿಸಾಕಿ ಅಲ್ಲಿಂದ ಸೀದಾ ಡೇವಿಡ್ ನೊಂದಿಗೆ ಕುಣಿಗಲ್ಗೆ ಹೋಗಿ ಇರ್ತಾರೆ. ಒಂದ್ ಕಡೆ ಸಂಬಂಧಿಕರು ಆಕೆಯ ಗಂಡ ಮತ್ತೆ ಸಂಬಂಧಿಕರು ಎಲ್ಲರೂ ಕೂಡ ಸ್ಥಳಕ್ಕೆ ಬಂದು ನನ್ನ ಹೆಂಡತಿಯನ್ನ ಯಾರೋ ಕೊಲೆ ಮಾಡ್ಬಿಟ್ಟಿದ್ದಾರೆ, ಆ ಒಡವೆಗೋಸ್ಕರ ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಸಾಕಷ್ಟು ಒತ್ತಾಯವನ್ನ ಪೊಲೀಸರಿಗೆ ಮಾಡ್ಕೊಂಡ್ರು. ಪೊಲೀಸರು ಕೂಡ ಅಗ್ನಿಶಾಮಕ ತಂಡ ಸೇರಿದಂತೆ ಅನೇಕ ವಿಭಾಗಗಳು ಸ್ಥಳಕ್ಕೆ ಬಂದು ತನಿಖೆಯನ್ನ ಏನೋ ಆಕೆಯ ಮೃತದೇಹವನ್ನು ಹುಡುಕುವಂತ ಪ್ರಯತ್ನವನ್ನ ಮಾಡ್ತಿದ್ರು. ಆದ್ರೆ ಒಂದ್ ಕಡೆ ಪೊಲೀಸರ ಮತ್ತೊಂದು ಟೀಮ್ ಆಕೆಯ ಫೋನ್ ಕಾಲ್ ಏನಿದೆ, ಆಕೆಯ ಫೋನ್ ಕಾಲ್ ಮತ್ತೆ ಜೊತೆಗೆ ಆಕೆ ಯಾರೊಂದಿಗೆ ಸಂಪರ್ಕದಿದ್ದಾರೆ, ಆಕೆಯ ವಿಚಾರವನ್ನ ಮಾಡಿದ ಸಂದರ್ಭದಲ್ಲಿ ಆಕೆ ಏನು ಕುಣಿಕಲ್ನ ಆಕೆಯ ಏನು ಕೆಲಸ ಮಾಡ್ತಿದ್ದಂತಹ ಏನಿದೆ ಆ ಕೆಲಸ ಮಾಡಿದಂತಹ ಮ್ಯಾನೇಜರ್ ಏನಿದ್ರೆ ಆಕೆಯ ಜೊತೆಗೆ ಸಾಕಷ್ಟು ವರ್ಷಗಳಿಂದ ಅಕ್ರಮ ಸಂಬಂಧವನ್ನು ಹೊಂದಿದ್ದು, ಆತನೊಂದಿಗೆ ಓಡಿ ಹೋಗಿ ಬಿಹಾರಕ್ಕೋ ಅಥವಾ ಉತ್ತರ ಪ್ರದೇಶಕ್ಕೋ ಹೋಗಿ ಹೊಸ ಜೀವನವನ್ನ ಆರಂಭಿಸಬೇಕು ಅಂತ ಹೇಳಿ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡು ಒಂದ್ ರೀತಿ ಆತ್ಮಹತ್ಯೆ ಅಥವಾ ಕೊಲೆ ಆಗಿರ್ಬೋದು ಅಂತ ಹೇಳಿ ಒಂದು ಸೀನ್ ಅನ್ನ ಕ್ರಿಯೇಟ್ ಮಾಡಿ ಅಲ್ಲಿಂದ ಓಡಿ ಹೋಗ್ಲಿಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಸದ್ಯ ಪೊಲೀಸರ ತನಿಖೆಯಿಂದ ಎಲ್ಲವೂ ಕೂಡ ಬಯಲಾಗಿದೆ. ಈಗ ಡೇವಿಡ್ ನನ್ನ ವಿಚಾರಣೆ ಮಾಡಿ ಪೊಲೀಸರು ವಾಪಸ್ ಕಳಿಸಿರುವಂತದ್ದು. ಒಂದ್ ಕಡೆ ಪೊಲೀಸರು ಕೂಡ ಒಂದು ಮನವೊಲಿಸುವಂತ ಕೆಲಸ ಮಾಡ್ತಿದ್ದಾರೆ. ಯಾಕಂದ್ರೆ ಈಗಾಗಲೇ ಮದುವೆ ಆಗಿದೆ, ನೀನು ನಿನ್ ಗಂಡನೊಂದಿಗೆ ಹೋಗಿ ಬದುಕನ್ನ ಕಟ್ಕೋ ಅಂತ ಹೇಳಿದ್ರು ಕೂಡ ಪೊಲೀಸರ ಮುಂದೆ ಕೂಡ ಆಕೆ ನಾನು ನನ್ನ ಗಂಡನೊಂದಿಗೆ ಹೋಗೋದಿಲ್ಲ ಅಂತ ಹೇಳಿ ಹಠ ಹಿಡಿದಿರೋದ್ರಿಂದ ಆಕೆಯನ್ನ ಸಾಂತ್ವನ ಕೇಂದ್ರಕ್ಕೆ ವಿಧಿ ಇಲ್ಲದೆ ಪೊಲೀಸರು ಕಳಿಸಿಕೊಟ್ಟಿದ್ದಾರೆ. ದಿವ್ಯಶ್ರೀ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಪ್ರತಾಪ್.